ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲನೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ನನ್ನ ಸ್ಟೈಲಲ್ಲಿ ಇಕ್ಕಿದ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿನೂ ಅಷ್ಟೇ ನಾನು ಹೇಗೆ ಮಾಡ್ತೀನಿ, ಏನು ಕ್ವಾಂಟಿಟಿಯಲ್ಲಿ ನಾನು ಎಲ್ಲನೂ ನೆನೆಸ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ, ತುಂಬ ಮೆತ್ತಗಿರುತ್ತೆ. ಮಲ್ಲಿಗೆ ಇಡ್ಲಿ ಅಂತ ಕರಿತೀವಿ ಇದನ್ನು. ನೀವು ಒಂದು ಸಲ ಟ್ರೈ ಮಾಡಿ. ಇಕ್ಕಿದ ಬೇಳೆ ಸಾರು ಅಷ್ಟೇ ನನ್ನ ಸ್ಟೈಲಲ್ಲಿ ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಇಕ್ಕಿದ ಬೇಳೆ ಸಾರಿಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 1-2 ಚಕ್ಕೆ, 1-2 ಸ್ಪೂನು ಗಸಗಸೆ, 1-2 ಸ್ಪೂನು ಧನಿಯಾ, ಸ್ವಲ್ಪ ಅವರೆಕಾಳು, 3 ಟೊಮೆಟೊ, 1 ಈರುಳ್ಳಿ, 10 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ. ನಿಮ್ಮ ಆಪ್ಷನಲ್, ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಾಕೋಬೋದು, ಇಲ್ಲ ಒಣಗಿದ ಮೆಣಸಿನ್ಕಾಯಿ ಹಾಕೋಬೋದು. ಮತ್ತು 1 ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ. ಈಗ ಹೆಂಗೆ ಮಾಡ್ತೀನಿ ಅಂತಂದರೆ ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಮೊದಲು ಒಂದು ಪಾನ್ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋತೀನಿ. ಇದನ್ನೆಲ್ಲ ಹುರ್ಕೊಬೇಕು. 1-2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬೆಚ್ಚಗೆ ಆಗ್ತಿದೆ ಅನ್ಬೇಕಾದ್ರೆ ನಾನು ಎತ್ಕೊಂಡಿರೋಂಥ 1-2 ಪೀಸ್ ಚಕ್ಕೆ, ಧನಿಯಾ, ಗಸಗಸೆ, ಈರುಳ್ಳಿ 1, ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ, ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕಾಳು, ಇವೆಲ್ಲ ಫ್ರೈ ಆಗಲಿ ಸ್ವಲ್ಪ. ಆಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ಕೆಲವರು ಹೀಗೆ ಮಾಡ್ತಾರೆ, ಕೆಲವರು ಸಾಂಬಾರು ಪುಡಿ ಉಪಯೋಗಿಸಿ ಇಕ್ಕಿದ ಬೇಳೆ ಸಾರು ಮಾಡ್ತಾರೆ. ಇದು ನಮ್ಮ ಕಡೆ ನಾವು ಮಾಡೋವಂಥ ಇಕ್ಕಿನ ಬೇಳೆ ಸಾರು ತುಂಬ ಚೆನ್ನಾಗಿರುತ್ತೆ. ತುಂಬ ಮಸಾಲೆ ಅಂತ ಅನಿಸಲ್ಲ. ಇಡ್ಲಿಗೆ, ದೋಸೆಗೆ, ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಬಂದು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹುರಿದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ಅನ್ನಬೇಕಾದ್ರೆ ನಾನು ಟೊಮೆಟೊ ಹಾಕೋತೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇ ಕಾಯಿ ತುರಿನೂ ಹಾಕೋತಾ ಇದ್ದೀನಿ. ಇದಿಷ್ಟು ಹುರ್ಕೊಂಡ್ಬಿಡೋಣ. ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕೋತಾ ಇದ್ದೀನಿ ಇದಕ್ಕೆ ನಾನು. ಇದೆಲ್ಲನೂ ಸೇರಿಸಿ ಸ್ವಲ್ಪ ಒಂದು 5 ನಿಮಿಷ ಇದನ್ನು ಹುರ್ಕೊಂಡ್ಬಿಡೋಣ. ಇವಾಗ ಇದಾಗಿದೆ ನೋಡಿ, ಈ ರೀತಿ ಹುರ್ಕೊಂಡು ಇದನ್ನು ರುಬ್ಕೊಂಬಿಡೋಣ. ತಣ್ಣಗಾದ್ಮೇಲೆ ರುಬ್ಕೊಂಡು ಒಗ್ಗರಣೆ ಹಾಕೊಬೇಕು. ಮತ್ತು ಇದಕ್ಕೆ ತಣ್ಣೀರು ಹಾಕೋಂಗಿಲ್ಲ ನಾವು. ಬಿಸಿ ನೀರು ಕಾಯಿಸಿ ಬಿಸಿ ನೀರಿಂದನೇ ನಾವು ನೀರು ಹಾಕ್ಕೋಬೇಕು. ತಣ್ಣೀರು ಹಾಕೋಂಗಿಲ್ಲ. ಬಿಸಿ ನೀರು ಹಾಕ್ಕೊಂಡ್ರೆ ಕಾಳು ಅರ್ಧ ಬೆಂದಾಗುತ್ತಲ್ವ, ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಏನು ಹುರಿದಿಟ್ಕೊಂಡಿದ್ದೆ ಅದನ್ನೆಲ್ಲ ಈಗ ರುಬ್ಕೊಂಡಿದ್ದೀನಿ. ಈ ರೀತಿ ತುಂಬ ಪೇಸ್ಟಾಗಿ, ಅಂದರೆ ತುಂಬ ಒಡಕಲು ಅಲ್ಲ, ತುಂಬ ನುಣ್ಣಗೂ ಅಲ್ಲ, ಈ ರೀತಿ ರುಬ್ಕೊಬೇಕು. ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ. ಕುಕ್ಕರ್ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಒಗ್ಗರಣೆ ಹಾಕ್ಕೊಂಬಿಡೋಣ. ಹಾಂ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಗ್ಗರಣೆಗೆ 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು. ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿಲಿ, ಅದ್ರ ಜೊತೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿತು. ಈಗ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಫ್ರೈ ಆಗ್ತಿದೆ ಅಂದಾಗ ನಾವು ಕಾಳು ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಆಗ್ತಿದೆ ಅಂದಾಗ ಕಾಳನ್ನು ಹಾಕೋತಾ ಇದ್ದೀನಿ ನಾನು ಇವಾಗ.
ಜೊತೆಗೆ 2 ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಎಣ್ಣೆಗೆ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಅವರೆಕಾಳು ಸ್ವಲ್ಪ ಬೆಂದಿದೆ ಅನ್ಬೇಕಾದ್ರೆ ನಾನು ಇದಕ್ಕೆ ಖಾರ ಹಾಕೋತಾ ಇದ್ದೀನಿ. ಖಾರ ಹಾಕ್ಕೊಂಡು 1-2 ನಿಮಿಷ ಖಾರ ಕಾಳು 2 ಬೆಂದು ಆಮೇಲೆ ನಾವೇನು ಕಾಯಿಸಿಟ್ಕೊಂಡಿರೋ ಬಿಸಿ ನೀರು ಇದಕ್ಕೆ ಹಾಕಿ ವಿಷಲ್ ಕೂಗ್ಸೋದು ಬೇಡ. ಇನ್ನೇನು ವಿಷಲ್ ಬರ್ತಿದೆ ಅನ್ನೋ ಟೈಮ್ಗೆ ನಾವು ಆಫ್ ಮಾಡಿಕೊಂಡ್ರೆ ಆಯಿತು. ತುಂಬ ಬೆಂದ್ಬಿಡುತ್ತೆ. ಹಂಗಾಗಿ ವಿಷಲ್ ಬರೋಕ್ಕೂ ಮುಂಚೆನೇ ಆಫ್ ಮಾಡಿಕೊಂಡು ವಿಷಲ್ ತೆಗಿದಿರ ಅದನ್ನ ಹಂಗೆ ಬಿಟ್ಟರೆ ಕಾಳು ಬೆಂದ್ಕೊಳ್ಳುತ್ತೆ. ಕಾಯಿಸಿಟ್ಟಿರೋ ಬಿಸಿ ನೀರನ್ನ ನೋಡಿ ಈ ಹದಕ್ಕೆ ಹಾಕ್ಕೊಂಡ್ರೆ ಆಯಿತು. ಈ ರೀತಿ ಆಗಿದೆ. ಈಗ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಕೊಡದೆ ಒಂದು ವಿಷಲ್ ಬರುತ್ತೆ ಅನ್ನೋ ಟೈಮ್ಗೆ ಆಫ್ ಮಾಡಿಕೊಂಡ್ರೆ ಆಯಿತು. ನಾನು ಯಾವ ಸ್ಟೈಲಲ್ಲಿ ಮಾಡ್ತೀನಿ ಅಂತ ನಿಮ್ಗೆ ಆಗಲೇ ಹೇಳಿದೆ. ನಾನು ಕುಸುಬ್ಲಕ್ಕಿ ಅಂತ ಹೇಳ್ತೀವಿ, ಸೇಲಿಯಂ ರೈಸ್ ಅಂತೀವಿ, ಇಡ್ಲಿ ಅಕ್ಕಿ ಅಂತ ಹೇಳ್ತೀವಿ, ಅದನ್ನು ತೊಗೊಂಡಿದ್ದೀನಿ. ಹಸಿ ಅಕ್ಕಿ ಮತ್ತು ಈ ನಾವು ಅನ್ನ ಮಾಡೋ ಅಕ್ಕಿ ಅಂತೂ ಯಾವುದೂ ತೊಗೊಂಡಿಲ್ಲ, ಬರೀ ಅದೇ ಅಕ್ಕಿನೇ ತೊಗೊಂಡಿರೋದು. ಇಡ್ಲಿ ಅಕ್ಕಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ, 1 ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ, ಸ್ವಲ್ಪ 1-2 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಅಷ್ಟೇ. ಬೆಳಗ್ಗೆ ಒಂದು 4 ಅವರ್ ನೆನೆಸಿದ್ರೆ ಸಾಕು, 4ರಿಂದ 5 ಅವರ್ ನೆನೆಸಿದ್ರೆ ಸಾಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಬೆರೆಸಿಟ್ಬಿಡಿ. ಅದು ಸ್ವಲ್ಪ ಹುಳಿ ಬರುತ್ತೆ. ಹುಳಿ ಬಂದಾದ್ಮೇಲೆ ನೋಡಿ ಈ ರೀತಿ ಇರುತ್ತೆ ಹಿಟ್ಟು. ನಿಮಗೆ ಈ ಹದಕ್ಕೆ ನೀವು ಹಿಟ್ಟು ಕಲಿಸ್ಕೊಂಡ್ರೆ ಆಯಿತು. ಇಡ್ಲಿಗಾದರೆ, ದೋಸೆಗಾದರೆ ಇನ್ನು ಸ್ವಲ್ಪ ನೀರಾಗಿ ಕಲಿಸ್ಕೊಳ್ಳಿ. ಇಡ್ಲಿಗೆ ಈಗ ನೋಡಿ ತುಂಬ ಚೆನ್ನಾಗಿರುತ್ತೆ ಹಿಟ್ಟು. ನೋಡಿ ಹಿಟ್ಟು ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ. ನಾನು ಇಡ್ಲಿಗೆ ಇಟ್ಕೋತಾ ಇದ್ದೀನಿ. ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು. ಇಡ್ಲಿ ಇಟ್ಟಿದ್ದೀನಿ, ಒಂದು 5 ನಿಮಿಷ ಇಡ್ಲಿ ಬೇಯಲಿ. ಅದ್ರ ಜೊತೆಗೆ ಬೇಕಿದ್ರೆ ನೀವು ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೋಬೋದು. ಕಾಯಿ ಅರ್ಧ ಕಪ್ ತೊಗೊಂಡಿದ್ದೀನಿ, 4-5 ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರಕ್ಕೆ ಅಂತ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನಿಷ್ಟನ್ನು ರುಬ್ಕೊಂಬರೋಣ. ಈಗ ಚಿಕ್ಕ ಬ್ಲೆಂಡರ್ಗೆ ನಾನು ಎಲ್ಲನೂ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು, ಹಾಕೋತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸಿಡಿತಾ ಇದ್ದಂಗೆ ಸ್ವಲ್ಪ ಕರಿಮೆಣಸು. ಸಾಸಿವೆ ಸಿಡಿದ ನಂತರ ಕರಿಮೆಣಸು. ಒಗ್ಗರಣೆ ರೆಡಿ. ಇದೆ ಒಗ್ಗರಣೆನ ಚಟ್ನಿಗೆ ಹಾಕೊಂಡ್ಬಿಟ್ರೆ ದಿಢೀರ್ ಚಟ್ನಿ ರೆಡಿ. ಈಗ ಚಟ್ನಿ ರೆಡಿ. 2 ನಿಮಿಷ ಇಡ್ಲಿನೂ ರೆಡಿ ಆಗುತ್ತೆ, ಹಿಟ್ಟಿನ ಮೇಲೆ ಸಾರು ರೆಡಿ ಆಗುತ್ತೆ. ಲಾಸ್ಟ್ ಫೈನಲ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಫೈನಲಿ ದಿಢೀರ್ ಕಾಯಿ ಚಟ್ನಿ ರೆಡಿ ಆಯಿತು, ಇಕ್ಕಿದ ಅವರೆಕಾಳು ಸಾಂಬಾರು ರೆಡಿ ಆಯಿತು, ಮತ್ತು ಇಡ್ಲಿ ನನ್ನ ಸ್ಟೈಲಲ್ಲಿ ಇಡ್ಲಿ. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ. ತುಂಬ ಮೃದು ಅನಿಸುತ್ತೆ ಇಡ್ಲಿ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ.